ಖುಷಿ ಈ ಕಡೆ ಬಾ. ನಡಿ 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 ಸ್ಟ್ರೈಟ್ ಸ್ಟ್ರೈಟ್ ನಡಿ. ಇಲ್ಲೋಡು ಸರಿ ಒಂದು ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೃಷಿಕ ಯೂಟ್ಯೂಬ್ ಬ್ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಶುರು ಮಾಡೋಕ್ಕಿಂತ ಮೊದಲೇ ಯಾರ್ಯಾರು ಕೃಷಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ವಿಶೇಷ ಏನಪ್ಪ ಅಂದರೆ ಮೈಸೂರಿನಲ್ಲಿ ಇವತ್ತು ಮಹಾಲಯ ಅಮಾವಾಸ್ಯೆ. ಸೊ ತುಂಬಾ ಮೈಸೂರಿನ ಎಲ್ಲ ಕಡೆ ಕೂಡ ಲೈಟಿಂಗ್ ಅರೇಂಜ್ಮೆಂಟ್ ನಡೀತಾನೆ ಇದೆ. ಸೊ ನಾಳೆಯಿಂದ ಲೈಟ್ ಲಾಂಚ್ ಆಗ್ತಿದೆ. ಸೊ ನಾವು ಪ್ರೀ ಲಾಂಚ್ ಇದೆಯಾ ಏನು ಅಂತ ನೋಡುವ ಅಂತ ಚೆಕ್ ಮಾಡುವ ಅಂತ ಒಂದು ಸರಿ ಸಿಟಿಗೆ ವಿಸಿಟ್ ಮಾಡಿದ್ವಿ. ಕೆಲವೊಂದು ಕಡೆ ಮಾತ್ರ ಮೈಸೂರಿನಲ್ಲಿ ಲೈಟ್ ಹಾಕಿದ್ದಾರೆ ಇವತ್ತು, ಬೇರೆ ಎಲ್ಲ ಕಡೆ ಇನ್ನೂ ಶುರು ಮಾಡಿಲ್ಲ. ಏಕೆಂದರೆ ನಾಳೆಗೇ ಕಂಪ್ಲೀಟಾಗಿ ಶುರು ಮಾಡ್ತಾರೆ. ಏಕೆಂದರೆ ಈಗೆಲ್ಲ ಕಡೆ ಲೈಟಿಂಗ್ ಹಾಕಿ ಚೆಕ್ ಮಾಡಿ ನೋಡ್ತಾ ಇದ್ದಾರೆ ಲೈಟಿಂಗ್ ಕರೆಕ್ಟಾಗಿ ಬರ್ತಿದೆಯಾ ಇಲ್ವಾ ಅಂತ. ಸೊ ಹಾಗಾಗಿ ನಾವು ಪ್ಯಾಲೇಸ್ಗೆ ಹೋಗುವ ಒಂದು ಸರಿ ಅಂದ್ಕೊಂಡು ಹೊಟ್ಟಿದ್ವಿ. ಏಕೆಂದರೆ ಈಗ ದಸರಾ ಹತ್ತಿರ ಬರ್ತಿದ್ದಂಗೆ ಪ್ಯಾಲೇಸಲ್ಲಿ ತುಂಬ ಕ್ರೌಡ್ ಜಾಸ್ತಿ ಆಗುತ್ತೆ. ಆ ಟೈಮಲ್ಲಿ ನಾವು ಹೋಗೋಕ್ಕಾಗಲ್ಲ. ಸೊ ಅದಕ್ಕೂ ಮೊದಲೇ ಒಂದು ಸರಿ ಹೋಗಿ ಬರೋಣ ಅಂತ ಇವತ್ತು ಪ್ಲ್ಯಾನ್ ಆಗಿ ಸಂಜೆ ನೈಟ್ ಹೊಟ್ವಿ ನಾವು. ಸೊ ಆಲ್ಮೋಸ್ಟು ಸುಮಾರು ಜನ ಇದ್ದರು ಆಲ್ರೆಡಿ ಪ್ಯಾಲೇಸಲ್ಲಿ. ಸೊ ಕ್ರೌಡ್ ಕೂಡ ಕಡಿಮೆ ಇತ್ತು, ಟ್ರಾಫಿಕ್ಕೇನು ಅಷ್ಟು ಇರಲಿಲ್ಲ, ಆ್ಯಾವ್ರೇಜ್ ಇತ್ತು. ಸೊ ಬರ್ತಾ ಬರ್ತಾ ಟ್ರಾಫಿಕ್ ಜಾಸ್ತಿ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ನಾವು ಇವತ್ತೇ ಪ್ಲ್ಯಾನ್ ಮಾಡಿಕೊಂಡು ನಾನು ನನ್ನ ಮಗಳು ನನ್ನ ವೈಫು 3 ಜನ ಹೊಟ್ವಿ. ಸೊ ಮೊದಲು ನಾವು ಮೇನ್ ರೋಡ್ ಹೋಗ್ತಿರ್ಬೇಕಾದ್ರೆ ಎಲ್ಲ ಕಡೆ ಗಮನಿಸಿದ್ವಿ, ಎಲ್ಲೂ ಲೈಟ್ ಹಾಕಿರಲಿಲ್ಲ ಅಷ್ಟೇನು. ನಾವು ಪ್ಯಾಲೇಸ್ ಹತ್ರ ಹೋಗ್ತಿದ್ದಾಗೆ ಲೈಟ್ ಹಾಕಿದ್ರು ಪ್ಯಾಲೇಸ್ನಲ್ಲಿ. ಸೊ ಹೆಂಗೋ ಸದ್ಯ ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಪ್ಯಾಲೇಸ್ ಲೈಟಾರು ನೋಡ್ದಂಗೆ ಆಯ್ತಲ್ಲ ಅಂತ ನಾವು ಅಂದ್ಕೊಂಡು ಪ್ಯಾಲೇಸ್ ಒಳಗಡೆ ಹೊಟ್ವಿ. ಬನ್ನಿ ಹೇಗಿರುತ್ತೆ ಪ್ಯಾಲೇಸ್ ಒಳಗಡೆ, ಎಷ್ಟು ಚೆನ್ನಾಗಿ ಕಾಣುತ್ತೆ, ನಮ್ಮ ಮೈಸೂರು ಅರಮನೆ ಹೇಗಿರುತ್ತೆ ಬನ್ನಿ ಒಂದು ಸಲ ನೋಡ್ಕೊಬರೋಣ. ಎಲ್ಲ ಪ್ಯಾಲೇಸ್ ಹತ್ರ ಹೋಗ್ತಿದ್ದಂಗೆ ಎಲ್ಲ ಬಣ್ಣ ಬಣ್ಣದ ಬಲೂನ್ಸ್ಗಳು, ಲೈಟಿಂಗು ತುಂಬ ನೋಡೋಕ್ಕೊಂಥರ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು. ಒಂಥರ ಈ ದಸರಾ ಸೀಸನ್ ಬಂತು ಅಂದರೆ ಇವೆಲ್ಲ ನಮ್ಮ ಕಣ್ಣಿಗೆ ತುಂಬ ತಂಪು ಕೊಡ್ತವೆ. ಸೊ ನೀವು ಫ್ರೆಂಡ್ಸ್ ಯಾರ್ಯಾರು ಹತ್ರ ಇದ್ದೀರಾ ಮೈಸೂರಿನಲ್ಲಿ, ಎಲ್ಲರೂ ಬಂದು ಈ ಮೈಸೂರಿನ ದಸರಾ ನೋಡಿ, ತುಂಬ ಚೆನ್ನಾಗಿ ನಡೀತದೆ. ನೋಡಿ ನಮ್ಮ ಟಾಂಗು ಹೆಂಗೆ ಹೋಗ್ತಿದೆ, ಕುದುರೆ ಟಾಂಗ್ ಲೈಟ್ ಹಾಕ್ಕೊಂಡು DJ ಥರ ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ ಮೈಸೂರು ರೋಡ್ನಲ್ಲಿ. ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಲಿಕ್ಕೆ. ನೋಡಿ ಫ್ರೆಂಡ್ಸ್, ಮೈಸೂರಲ್ಲಿ ಈ ಕಡೆ ಖುಷಿ ಖುಷಿ ಈ ಕಡೆ ಬಾ. ನಡಿ 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 ಸ್ಟ್ರೈಟ್ ಸ್ಟ್ರೈಟ್ ನಡಿ. ಇಲ್ಲೋಡು ಅಷ್ಟೊಂದು ಕ್ರೌಡ್ ಇರಲಿಲ್ಲ, ತುಂಬ ಆರಾಮಾಗಿತ್ತು. ಸಲೀಸಾಗಿ ಒಳಗಡೆ ಹೋದ್ವಿ, ನಾವು ಹೋಗ್ಬಿಟ್ಟು ಆರಾಮಾಗಿ ನೋಡ್ಕೊಂಡು ಬಂದ್ವಿ.
ನೋಡಿ ಫ್ರೆಂಡ್ಸ್, ಮೈಸೂರಿನ ಪ್ಯಾಲೇಸು ಎಷ್ಟು ಚೆನ್ನಾಗಿ ದೀಪಗಳ ಅಲಂಕಾರದಿಂದ ಉಳಿತಾ ಇದೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇದನ್ನು ಎಷ್ಟು ಕರೆಂಟ್ ಬಿಲ್ ಬರುತ್ತೋ ಏನೋ ಗೊತ್ತಿಲ್ಲಪ್ಪ ನನಗಂತೂ. ಇಷ್ಟೊಂದು ಸಖತ್ತಾಗಿ ವೈಭವವಾಗಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಮೈಸೂರು ಪ್ಯಾಲೇಸು. ಎಷ್ಟು ಜನ ಸಿಗುತ್ತೆ ಈ ಥರ ನೋಡೋಕ್ಕೆ, ಪುಣ್ಯ ಹೇಳಿ. ಇನ್ನೊಂದು 2-3 ಡೇಸ್ ಹೋದರೆ ತುಂಬಾ ಕ್ರೌಡ್ ಆಗಿಬಿಡುತ್ತೆ, ಒಳಗಡೆ ಹೋಗೋಕ್ಕೆ ಆಗಲ್ಲ, ಅಷ್ಟು ರಶ್ ಆಗುತ್ತೆ. ಸೊ ಇವತ್ತು ಫುಲ್ ಫ್ರೀಯಾಗಿ ಆರಾಮಾಗಿ ನಿಂತ್ಕೊಂಡು ನೋಡಿಕೊಂಡು ನನ್ನ ಮಗಳ ಕೆಲವು ರೀಲ್ಸ್ ಎಲ್ಲ ಮಾಡಿಸಿ, ಫೋಟೋಶೂಟ್ ಎಲ್ಲ ಮಾಡಿಸಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ. ತುಂಬ ಖುಷಿ ಆಯಿತು ಆ್ಯಕ್ಚುಲಿ ನಮಗೆ ಈ ಪ್ಯಾಲೇಸ್ ಒಳಗಡೆ ಹೋಗಿ ಶೂಟ್ ಮಾಡೋಕ್ಕೆ. ಏನು ಕೇಳಿದ್ದು ಮನೆ ನೀನು? ಏನೋ ಕೇಳಿದ್ದಲ್ಲ. ಅದು ಚೆನ್ನಾಗಿರೋ ಕಡೆ ಕೊಡಿಸ್ತೀನಿ, ನಾನು ಹೇಳಿದ್ರೆ ಕೊಡಿಸ್ತೀನಿ. ಏನು ಕೇಳಿದ್ದು ಮನೆ? ಅಲ್ಲ ನೋಡುವ ಇವಾಗ ಅದೇ ಗೊತ್ತಾಗಲ್ಲ. ಏನೋ ಕೇಳಿದಲ್ಲ, ಏನು ಕೇಳಿದ್ದು ನೀನು? ಬಾ, ಅಲ್ಲೆಲ್ಲ ಇದೆಯಲ್ಲ ಪೂರ್ತಿ, ಎಲ್ಲ ಕಡೆನೂ ಇದೆಯಲ್ಲ ನೋಡಿ, ಇಲ್ಲಿದೆ ನೋಡು. ಏನು ಕೇಳಿದ್ದು ನೀನು? ಇದು ಕೇಳಿ ಎಷ್ಟು ಅಂತ ಬೇಕು ಅಂದರೆ ಕೇಳಿ ಎಷ್ಟು ಅಂತ. ಇದೇ ತಗೋಬೇಡಿ. ಏನದು ಚಕ್ರ? ಅದೇನಕ್ಕೆ ಮನೆ ಚಕ್ರ? ನೋಡಿ ಫ್ರೆಂಡ್ಸ್, ಬಬಲ್ ಇದೆಯಲ್ಲ, ಬೇಡ, ಬೇರೆ ಏನು ತಗೋ. ಆಟ ಸಾಮಾನು ತಗೋತಿದ್ದೀನಿ. ಅದು ಬೇಡ. ಎಷ್ಟಪ್ಪ ಇದು? ಹ್ಞೂ 90. ಹಾಂ 90 ಜಾಸ್ತಿ ಆಯಿತು, ನೀನು ಇಟ್ಕೊ. ಎಷ್ಟು? ಹಾಂ ಅಷ್ಟೇ. ಏನದು? ಅದೇ ಉಳ್ಳಿ ಬಲ್ಸ್. ಹಾಂ ಗನ್ ಅದ, ಬಬಲ್ಸ್ ಗನ್. ಬಬಲ್ಸ್ ಗನ್ ನೋಡಿದ್ದು. ಅದು ಒಂದು ಸ್ಯಾಂಪಲ್ ಇಲ್ವಾ ಹೆಂಗೆ ಬರುತ್ತೆ ತೋರ್ಸೋಕ್ಕೆ? ಮತ್ತು ಹೆಂಗೆ ಬರುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಹಾಂ ಎಷ್ಟದು? ಇದು
ಬೇಕಾ ಸರ್ ಅದು ಅದು ಬೇಡವಾ ಅಪ್ಪ ಹಿಂಗೆ ನಡಿ ಮಾಮೂಲಿ ನೋಡಲ್ಲ ಅವಳು ಈ ಕಡೆ ಇಟ್ಕೋ ನಿಂತ್ಕೋ ಇಲ್ಲಿ ಹಾಂ